ಪ್ರೆಗ್ನೆಂಟ್ ವುಮನ್ ಬಂದಾಗೆ ಅವ್ರಿಗೆ ಎಷ್ಟು ಖುಷಿಯಿಂದ ಡಾಕ್ಟ್ರೆ ಈ ಕಡೆ ಒದಿತು ನನ್ ಮಗ ಖುಷಿಯಿಂದ ಹೇಳ್ಕೊಳ್ಳೋರು. ಅದೇ 60 ವರ್ಷ ಆದಾಗ ಒದ್ದಾಗಿ ಎಷ್ಟು ಕಣ್ಣೀರ್ ಬರ್ತದೆ. ಇದು ತಪ್ಪು. ಯಾವ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳಲ್ಲ, ಅವ್ರ ಪ್ರಾಪರ್ಟಿ ಅವ್ರಿಗೆ ಹೋಗ್ಬಾರ್ದು ಅಂತ ಮಾಡಿದ್ದಾರೆ. ಎತ್ತು ಒತ್ತ ತಂದೆ ತಾಯಿಗಳನ್ನು ಯಾರು ನೋಡ್ಕೊಳ್ಳಲ್ಲ, ಮಗಳಾಗಲಿ ಮಗನಾಗಲಿ ನಾಲಾಯಕ ಜನ ಅಂತೀವಿ ನಾವು. ಅಪ್ಪ ಅಮ್ಮನೇ ನೋಡ್ಕೊಳ್ಳಲ್ಲ ತುಂಬಾ ಜನ. ಈಗ ಎಲ್ಲ ಕೆಲಸ ಅದು ಇದು ಅಂತ ಅನ್ಕೊಂಡು ಹೋಗ್ಬಿಡ್ತಾರೆ, ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಅಂತದ್ರಲ್ಲಿ ಇಂತಿಂತ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗಂತೂ ಹೆಚ್ಚೆ ಮಾಡಲ್ಲ, ಅದಕ್ಕೆ ಸೇರ್ಸಲ್ಲ. ಅಂತವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಇದು ಬಹಳ ತಮಾಷೆಗೆ ಹೇಳ್ತೀನಿ ನಾನು. ನಾವೆಲ್ಲ MBBS ಹೌಸ್ ಸರ್ಜನ್ ಇದ್ದಾಗೆ ಡೆಲಿವರಿ ಮಾಡ್ಬೇಕಾಗಿತ್ತು ನಾವು. ಆ ಪ್ರೆಗ್ನೆಂಟ್ ವುಮನ್ ಬಂದಾಗೆ ಅವ್ರಿಗೆ ಎಷ್ಟು ಖುಷಿಯಿಂದ ಡಾಕ್ಟ್ರೆ ಈ ಕಡೆ ಒದಿತು ನನ್ ಮಗ ಬೇಬಿ ಕಿಕ್ ಹೊಡೆಯುತ್ತೆ ಒಳಗಡೆ ಗರ್ಭಕ್ಕೆ ಈ ಕಡೆ ಹೊಡಿತು ಖುಷಿಯಿಂದ ಹೇಳ್ಕೊಳ್ಳೋರು. ಅಮ್ಮ ಈಗ ನೋಡಿದ್ರೆ ಮಗ ಹೊಟ್ಟೆ ಒಳಗೆ ಒದ್ದಾಗ ಖುಷಿ ಆಗುತ್ತೆ. ಅದೇ 60 ವರ್ಷ ಆದಾಗ ಒದ್ದಾಗಿ ಎಷ್ಟು ಕಣ್ಣೀರ್ ಬರ್ತದೆ. ಇದು ತಪ್ಪು. ಯಾವುದೇ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡ್ಬೇಕು. ಇವತ್ತು ಲಾ ಕೂಡ ಬಹಳ ಚೇಂಜ್ ಆಗ್ತಾ ಇದೆ. ಯಾವ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳಲ್ಲ, ಅವ್ರ ಪ್ರಾಪರ್ಟಿ ಅವ್ರಿಗೆ ಹೋಗ್ಬಾರ್ದು ಅಂತ ಮಾಡಿದ್ದಾರೆ. ನಿಜವಾಗ್ಲೂ ಆ ಲಾ ಏನೇ ಇರ್ಲಿ, ಎತ್ತು ಒತ್ತ ತಂದೆ ತಾಯಿಗಳನ್ನು ಯಾರು ನೋಡ್ಕೊಳ್ಳಲ್ಲ, ಮಗಳಾಗಲಿ ಮಗನಾಗಲಿ ನಾಲಾಯಕ ಜನ ಅಂತೀವಿ ನಾವು. ಅವರಿಗೆ ಹ್ಯೂಮನ್ ಟಚ್ ಇರಲ್ಲ. ಅವ್ರು ಏನೇ ಮಾಡಲಿ, ಏನೇ ಹೆಸರು ತಗೊಂಡಿರ್ಲಿ, ಅವರು ನಾಲಾಯಕ ಪ್ರಪಂಚದಲ್ಲಿ. ಎತ್ತ ತಂದೆ ತಾಯಿ ಬಹಳ ಸರಿ ಏನಾಗುತ್ತೆ, ಮಗ IAS ಮಾಡಿರ್ತಾನೆ, ತಂದೆ ತಾಯಿ ಅನ್ಎಜುಕೇಟೆಡ್ ಇರ್ತಾರೆ, ಅವಮಾನ ಪಡ್ತಾರೆ.